ನೀವೇನಾದರೂ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾದ ಸಾಂಗ್ಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೋಸ್ಕರನೇ ವಿಡಿಯೋ. ಮಾರ್ಟಿನ್ ಸಿನಿಮಾದ ಮೊದಲ ಸಿಂಗಲ್ ಇವತ್ತು ರಿಲೀಸ್ ಆಗಿದೆ. ಸಾಮಾನ್ಯವಾಗಿ ಇತ್ತೀಚೆಗೆ ಬರ್ತಾ ಇರುವಂಥ ಎಲ್ಲ ಸಿನಿಮಾಗಳು ಲಿರಿಕಲ್ ವಿಡಿಯೋನ ರಿಲೀಸ್ ಮಾಡಿದ್ರೆ, ಇವರು ವಿಡಿಯೋ ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಜೀವ ನೀನೆ ಅನ್ನುವಂಥ ಒಂದು ಟೈಟಲಲ್ಲಿ ರಿಲೀಸ್ ಆಗಿರುವಂಥ ಒಂದು ರೊಮ್ಯಾಂಟಿಕ್ ಮೆಲೋಡಿ ಸಾಂಗ್ ಇವತ್ತು ಮಾರ್ಟಿನ್ ಸಿನಿಮಾ ಟೀಮ್ ರಿಲೀಸ್ ಮಾಡಿದೆ. ಇನ್ನು ಈ ಒಂದು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಾಂಗ್ನ ಕಂಪೋಸ್ ಮಾಡಿರೋದು ಬಂದು ತೆಲುಗಿನ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಮಣಿ ಶರ್ಮಾ ಅವರು. ಆ್ಯಂಡ್ ಈ ಒಂದು ಸಾಂಗ್ನ ಲಿರಿಕ್ಸ್ ಬರೆದಿರೋದು ಸಿನಿಮಾದ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು. ಎ ಪಿ ಅರ್ಜುನ್ ಅವರ ಎಲ್ಲ ಸಿನಿಮಾಗಳಲ್ಲೂ ಆಲ್ಮೋಸ್ಟ್ ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದರೆ, ಫಾರ್ ದ ಫಸ್ಟ್ ಟೈಮ್ ಮಣಿ ಶರ್ಮಾ ಅವ್ರನ್ನ ಈ ಒಂದು ಸಿನಿಮಾದ ಮ್ಯೂಸಿಕ್ ಕಂಪೋಸ್ಗೋಸ್ಕರ ಎ ಪಿ ಅರ್ಜುನ್ ಅವರು ಸೆಲೆಕ್ಟ್ ಮಾಡಿದ್ದಾರೆ. ರೀಸನ್ ಯಾಕೆ ಅಂತ ಗೊತ್ತಿಲ್ಲ, ಯಾಕಂದರೆ ಮಣಿ ಶರ್ಮಾ ಅವರು ಅಲ್ಲಿ ಅಷ್ಟು ಡಿಮ್ಯಾಂಡಲ್ಲಿ ಇಲ್ಲ. ಡಿಮ್ಯಾಂಡ್ ಇಲ್ಲದೇ ಇರುವಂಥ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಡ್ಬಂದು ಸಾಂಗ್ ಯಾಕೆ ಕಂಪೋಸ್ ಮಾಡಿದ್ದಾರೆ ಅನ್ನೋದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅದು ಅವ್ರ ಪರ್ಸನಲ್ ಚಾಯ್ಸ್. ಈ ಒಂದು ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ, ಈ ಸಾಂಗ್ನ ಮೇಜರ್ ಹೈಲೈಟ್ ಬಂದು ಸಿನಿಮಾದ ಹೀರೋಯಿನ್ ವೈಭವಿ ಶಾಂಡಿಲ್ಯ. ಈ ಒಂದು ಸಾಂಗಲ್ಲಿ ಅವರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಂದರೆ, ಅವ್ರ ಡ್ರೆಸ್ ಇರ್ಬೋದು, ಅವ್ರ ಮೇಕಪ್, ಅವರ ಹೇರ್ ಸ್ಟೈಲ್, ಅವರ ಪರ್ಫಾರ್ಮೆನ್ಸ್ ಪ್ರತಿಯೊಂದು ಕೂಡ ಸಖತ್ತು ಕ್ಯೂಟ್ ಆಗಿದೆ. ಅವ್ರಿಗೋಸ್ಕರನೇ ಈ ಒಂದು ಸಾಂಗ್ನ ನೀವು 2-3 ಸಲ ನೋಡಿರ್ಬೋದು. ಆಲ್ರೆಡಿ ನೋಡಿರೋರು, ನೋಡಿಲ್ಲ ಅಂದರೆ ಖಂಡಿತ ಸಾಂಗ್ ನೋಡಿದ್ರೆ 2-3 ಸಲ ಅವ್ರಿಗೋಸ್ಕರ ಈ ಒಂದು ಸಾಂಗ್ನ ನೋಡ್ತೀರಾ ಅನ್ನೋದು ನನ್ನ ಅನಿಸಿಕೆ. ಅಲ್ಲಿ ಈ ಒಂದು ಸಾಂಗ್ನ ಪಿಕ್ಚರೈಸ್ ಮಾಡಿರುವಂಥ ಲೊಕೇಶನ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಮೂರು ಕೂಡ ತುಂಬ ಪ್ಲೆಸೆಂಟ್ ಆಗಿದೆ. ಸತ್ಯ ಹೆಗಡೆ ಅವರು ಈ ಒಂದು ಸಿನಿಮಾಟೋಗ್ರಫಿ ತುಂಬ ದಿನ ಆದಮೇಲೆ ತುಂಬ ಅದ್ಭುತವಾದಂತಹ ಪ್ಲೇಸ್ಗಳನ್ನ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ, ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಮಾತ್ರ ಹಬ್ಬ ಅಂತಲೇ ಹೇಳ್ಬೋದು ಈ ಒಂದು ಸಾಂಗು. ಆ್ಯಂಡ್ ಈ ಒಂದು ಸಾಂಗಲ್ಲಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಆ್ಯಕ್ಷನ್ ಪ್ರಿನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಯಾಕಂದರೆ ಅವ್ರು ಹಾಕಿರುವಂಥ ಕಾಸ್ಟ್ಯೂಮ್ ಇರ್ಬೋದು, ಅವ್ರ ಲುಕ್ ಇರ್ಬೋದು, ಅವ್ರು ಫೀಲ್ ಮಾಡೋ ರೀತಿ ಇರ್ಬೋದು, ಎಲ್ಲ ಕೂಡ ಆ್ಯಕ್ಷನ್ ಪ್ರಿನ್ಸ್ ಥರನೇ ಇದೆ ಅಂತ ನನಗನ್ನಿಸ್ತು. ಸಾಂಗ್ ನೋಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಸಾಂಗಲ್ಲಿ ಅವ್ರು ಹಾಕಿರುವಂತಹ ಕಾಸ್ಟ್ಯೂಮ್ಸು ಇನ್ನು ಸ್ವಲ್ಪ ಲೈಟ್ ಆಗಿದ್ದರೆ ಅವ್ರನ್ನ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಇವತ್ತು ರಿಲೀಸ್ ಆಗಿರುವಂಥ ಜೀವ ನೀನೆ ಸಾಂಗ್ನ ನೋಡಿದಾಗ ನನಗನ್ನಿಸಿದ ಅನಿಸಿಕೆಗಳನ್ನ ನಿಮ್ಗೆ ಹೇಳಿದ್ದೀನಿ. ನೀವೇನಾದರೂ ಇನ್ನೂ ಸಾಂಗ್ನ ಕೇಳಿಲ್ಲ, ಇನ್ನೂ ನೋಡಿಲ್ಲ ಅಂತಂದರೆ ಸಾಂಗ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ಒಂದು ಒಳ್ಳೆ ಸಾಂಗ್ ರಿಲೀಸ್ ಆಗಿದೆ, ನಮ್ಮ ಕನ್ನಡದ ಸಾಂಗು. ಮಿಸ್ ಮಾಡದೆ ಸಾಂಗ್ನ ಕೇಳಿ, ಸಾಂಗ್ನ ನೋಡಿ, ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ